ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಪ್ರತಿಭಾವಂತರು. ಅವರನ್ನ ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಸಜ್ಜುಗೊಳಿಸಬೇಕಾದ ಹೊಣೆಗಾರಿಕೆ ಪೋಷಕರು ಹಾಗೂ ಶಿಕ್ಷಕರ ಮೇಲಿದೆ ಎಂದು ಕಾಂಗ್ರೆಸ್ ಮುಖಂಡ ಕರುಣ್ ಆನಂದ್ ಹೇಳಿದರು. ಮಕ್ಕಳ ದಿನಾಚರಣೆ ನಿಮಿತ್ತ ಚನ್ನಪಟ್ಟಣ ತಾಲೂಕಿನ ಕಳ್ಳಿ ಹೊಸೂರು, ತಿಟ್ಟಮಾರನಹಳ್ಳಿ ಹಾಗೂ ಕುಂತೂರು ದೊಡ್ಡಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಕೊಡುಗೆ ನೀಡಿ ಮಾತನಾಡಿದರು. ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಇಂದು ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಅವರನ್ನ ಮಾದರಿಯಾಗಿಸಿಕೊಂಡು ಉತ್ತಮವಾಗಿ ಅಭ್ಯಾಸ ಮಾಡಿ ಶಾಲೆಗೆ ಕೀರ್ತಿ ತರಬೇಕು ಎಂದು ಕಿವಿಮಾತು ಹೇಳಿದರು. ಇನ್ನು ಮಕ್ಕಳು ಸರ್ಕಾರ ನೀಡುವ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಪಾಲ್ಗೊಳ್ಳಬೇಕು. ಪ್ರಮುಖವಾಗಿ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಕ್ರೀಡಾ ಕ್ಷೇತ್ರದಲ್ಲಿ ಇಂದಿನ ದಿನಗಳಲ್ಲಿ ಸಾಕಷ್ಟು ಸಾಧನೆ ಮಾಡಬಹುದಾಗಿದೆ. ಹಾಗೆಯೇ ಉದ್ಯೋಗದಲ್ಲಿ ಮೀಸಲಾತಿ ಸಹ ಲಭ್ಯವಾಗುತ್ತದೆ. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಕ್ರೀಡೆಯತ್ತ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ಹೊಣೆಗಾರಿಕೆಯನ್ನು ಶಿಕ್ಷಕರ ಮೇಲೆ ಹಾಕದೆ ಪೋಷಕರು ಸಹ ನಿಗಾವಹಿಸಬೇಕು. ಮಕ್ಕಳ ಪ್ರತಿ ಬೆಳವಣಿಗೆ ಹಾಗೂ ಅವರ ಶೈಕ್ಷಣಿಕ ಪ್ರಗತಿಯನ್ನ ಗಮನಿಸುತ್ತಿರಬೇಕು ಎಂದು ಕರುಣ್ ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವುದೇ ಅನಾನುಕೂಲ ಆಗದಂತೆ ಸರ್ಕಾರ ಹಲವು ಸೌಲಭ್ಯಗಳನ್ನ ಕಲ್ಪಿಸುತ್ತಿದೆ. ಅದರಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಿದೆ. ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ಇನ್ನೂ ಹೆಚ್ಚಿನ ದಾಖಲಾತಿ ಆಗುವಂತೆ ಎಸ್ಡಿಎಂಸಿ ಪದಾಧಿಕಾರಿಗಳು ಕ್ರಮ ವಹಿಸಬೇಕೆಂದರು. ಇನ್ನು ಇದೇ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಹನುಮಂತಯ್ಯ, ಮುಖಂಡರಾದ ವೆಂಕಟೇಶ್, ಹರೀಶ್, ಮುರುಳಿ, ಮೈಲನಾಯಕನಹಳ್ಳಿ ರಮೇಶ್, ಮಂಜೇಶ್, ಎಸ್ಡಿಎಂಸಿ ಅಧ್ಯಕ್ಷರು, ಪದಾಧಿಕಾರಿಗಳು, ಶಿಕ್ಷಕರು ಹಾಜರಿದ್ದರು. ಇವತ್ತು ಒಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಏನು ನಾವು ಮಕ್ಕಳ ಜೊತೆ ಆಚರಿಸಬೇಕು ಅಂತ ಇದ್ವಿ. ಅದಕ್ಕೆ ಇವತ್ತು ನಮ್ಮ ಭಾಗದ ತಿಟ್ಮಾನಹಳ್ಳಿ ಪಂಚಾಯತಿಗೆ ಎಲ್ಲ ಒಂದು ನಮ್ಮ ಕಳ್ಳಿ ಹೊಸೂರು ಆಗಿರ್ಬೋದು, ತಿಟ್ಮಾನಹಳ್ಳಿ ಆಗಿರ್ಬೋದು, ಕುಂತೂರು ದೊಡ್ಡಿ ಆಗಿರ್ಬೋದು, ಪಟ್ಲಿಗಾಗಲೇ ಕೊಟ್ಟಿದ್ವಿ. ಎಲ್ಲ ಒಂದು ಶಾಲೆ ಮಕ್ಕಳಿಗೆ ಒಂದು ಟ್ರ್ಯಾಕ್ ಸೂಟ್ ಕೊಡೋ ಮೂಲಕ ಒಂದು ಮಕ್ಕಳ ದಿನಾಚರಣೆಯನ್ನು ಇವತ್ತು ನಾವು ಹಾಗೂ ನಮ್ಮ ಮುಖಂಡರು ಹಾಗೂ ಎಸ್ಡಿಎಂಸಿ ಮೆಂಬರ್ಸು, ಶಿಕ್ಷಕರು ಎಲ್ಲ ಸೇರಿ ಇವತ್ತು ಆಚರಿಸ್ತಾ ಇದ್ದೀವಿ. ಇದೊಂದು ಮಹತ್ವದ ದಿನ. ಯಾಕಂದರೆ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿಯಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಅವ್ರಿಗೆ ಬಹಳ ಪ್ರೀತಿಯಾಗಿದ್ದು ಎಲ್ಲ ಮಕ್ಕಳು, ಈ ದೇಶದ ಮಕ್ಕಳು. ಅದಕ್ಕೆ ಅವರ ಒಂದು ಜನ್ಮದಿನದಂದು ಇವತ್ತು ಮಕ್ಕಳ ದಿನಾಚರಣೆ ಆಚರಿಸ್ತಾ ಅವರ ಒಂದು ಏನು ಒಂದು ಉದ್ದೇಶ ಇತ್ತು ಅದನ್ನು ಎಲ್ಲರಿಗೂ ಮಕ್ಕಳಿಗೆ ತಿಳಿಸ್ತಾ, ಹಾಗೆ ಮಕ್ಕಳಿಗೆ ಎಲ್ಲರಿಗೂ ಒಂದು ಸಿಹಿ ಹಂಚ್ತಾ ಇವತ್ತೊಂದು ಮಕ್ಕಳ ದಿನಾಚರಣೆ ನಮ್ಮ ಭಾಗದ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾಡಿದ್ದೀವಿ. ಇನ್ನು ಮುಂದೆ ನಮ್ಮ ಭಾಗದ ಎಲ್ಲ ಒಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಯಾವುದೇ ಒಂದು ಕೊರತೆ ಇಲ್ಲದೆ ಅವರ ಒಂದು ವಿದ್ಯಾಭ್ಯಾಸ ಮುಂದೆ ಇನ್ನೂ ಚೆನ್ನಾಗಾಗಲಿ, ಅವರು ಇನ್ನೂ ಓದಿ ಒಳ್ಳೊಳ್ಳೆ ಕೆಲಸಗಳಲ್ಲಿ, ಒಳ್ಳೆಯ ಹುದ್ದೆಗಳಲ್ಲಿ ಅವ್ರಿಗೆ ಏನೂ ತೊಂದರೆ ಆಗದೆ ಅಂತ ಒಂದು ದಾರಿಯನ್ನು ನಾವು ಮಾಡಿಕೊಡುತ್ತಾ ಅವ್ರ ಹಿಂದೆ ನಾವು ಇರ್ತೀವಿ ಅಂತ ಹೇಳಿ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಮತ್ತೊಮ್ಮೆ ಶುಭಾಶಯ ತಿಳಿಸ್ತೀನಿ.